ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಲಾಸ್ಟ್ ಆಷಾಢದ ಶುಕ್ರವಾರ ಆಗಿರೋದ್ರಿಂದ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಅನ್ನದಾನ ಮಾಡ್ಬಿಟ್ಟು ಬರೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಇವಾಗ ನಾನು ಪತಿ ನಮ್ಮ ಮಕ್ಕಳು. ಸೊ ಬನ್ನಿ ಹೋಗೋಣ. ಟೈಮ್ ಇಲ್ಲ, ಫುಲ್ ಟೈಮ್ ಔಟ್ ಇದೆ, ಮಳೆ ಕೂಡ ಬರ್ತಾ ಇದೆ. ಬನ್ನಿ ಹೋಗೋಣ. ರಾತ್ರಿ ಮನೆಗೆ ಹೋದ್ಮೇಲೆ ಇಲ್ಲ ರಪ್ಪ ತೆಂಗಿಗೆ ಹೊಡಿದ ಇಲ್ಲ ಕೊಡಿ ಕೊಡಿ ಧನ್ಯ ಕೊಡಿ ಇಲ್ಲಿ ಅಣ್ಣ ಜನ ಸಿಗುತ್ತಾ ಕೇಳು ಅಮ್ಮ ಹಾಕುತ್ತಷ್ಟೇ ನಂಗೆ ಬೇಡ, ನಾನು ವಿಡಿಯೋ ಮಾಡ್ತೀನಿ, ಆಮೇಲೆ ತಿಂತೀನಿ.
ಟೈಮ್ ಬೇಡ ಅಲ್ವಾ फोन इसको ದೇವಸ್ಥಾನ ಮುಗಿಸ್ಕೊಂಡು ನಾವು ಬಂದಿದ್ದು ಸ್ವೀಟ್ಸ್ ಅಂಗಡಿಗೆ. ಲಾಸ್ಟ್ ವ್ಲಾಗಲ್ಲೇ ನಾನು ತೋರಿಸಿದ್ದೆ ಈ ಸ್ವೀಟ್ಸ್ ಅಂಗಡಿನ. ಸೊ ಸಂಜೆ ಏನಕ್ಕೆ ಬಂದ್ವಿ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರೋದೇನೋ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಬಜ್ಜಿ ಬೋಂಡ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ನಲ್ವ, ಹಾಗಾಗಿ ಸಂಜೆ ಹೊತ್ತು ಸಿಗುತ್ತೆ ಅಂತ ನಾವು ಬಂದ್ವಿ. ಎಷ್ಟು ಜನ ನೋಡಿ, ಆ ಬಜ್ಜಿ ಬೋಂಡ ಬಾಣಲಿಂದ ತೆಗೆಯೋದೇ ತಡ, ಅಷ್ಟು ಬೇಗ ಖಾಲಿ ಆಗುತ್ತೆ. ಥರ ಬೋಂಡ, ಬಜ್ಜಿ, ವಡೆ ಮತ್ತು ಆಲೂಗೆಡ್ಡೆ ಬೋಂಡ ಆಗಿರ್ಬೋದು, ಬಾಳೆಕಾಯಿ ಬಜ್ಜಿ, ಈ ಥರದ್ದೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟು 10 ಡೇಸ್ ಹಿಂದೆ ನಾವು ಹೋದಾಗ ನಾನು ವ್ಲಾಗ್ ಹಾಕಿದ್ದೆ ಅಂಗಡಿದು. ಅಲ್ಲಿಂದ ತಂದಿದ್ದ ಐಟಮು ಚಕ್ಲಿ, ನಿಪ್ಪಟ್ಟು ಅದೆಲ್ಲ ಸ್ವಲ್ಪ ಖಾಲಿ ಆಗಿತ್ತು. ಹಾಗಾಗಿ ಅದು ತಂದಂಗೆ ಆಗುತ್ತೆ, ಬಜ್ಜಿನೂ ತಂದಂಗೆ ಆಗುತ್ತೆ ಅಂತಲೇ ನಾವು ಹೋಗಿ ತೊಗೊಂಬಂದ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನಗೆ ಅನ್ನದಾನ ಮಾಡಿದ್ದು ದೇವಸ್ಥಾನದಲ್ಲಿ ನಂಗೆ ತುಂಬ ಖುಷಿಯಾಯಿತು ಮತ್ತು ಸ್ವಲ್ಪ ಸಮಾಧಾನವೂ ಆಯಿತು. ಅದಕ್ಕಿಂತ ನಾವು ಬಡವ್ರಿಗೆ ದಾನ ಮಾಡಬೇಕು, ಅನ್ನದಾನನ ಬಡವ್ರಿಗೆ ಮಾಡಬೇಕು. ಏನು ಗೊತ್ತಾ, ಹೊಟ್ಟೆ ತುಂಬಿದವ್ರಿಗೆ ಊಟಕ್ಕೆ ಇಡೋದಲ್ಲ, ಹೊಟ್ಟೆ ಹಸ್ತವ್ರಿಗೆ ಊಟಕ್ಕೆ ಇಡಬೇಕು. ಇನ್ನೂ ಸ್ವಲ್ಪ ಪುಳಿಯೋಗರೆ ತೊಗೊಂಡೋಗಿದ್ರೆ ಖಾಲಿ ಆಗ್ತಿತ್ತೇನೋ ದೇವಸ್ಥಾನದಲ್ಲಿ, ಅಷ್ಟು ಜನ ಇದ್ದರು. ಮತ್ತು ಇನ್ನೊಂದೇನು ಅಂದರೆ, ಫಸ್ಟ್ ಟೈಮ್ ನಾನು ಏನು ಟೇಸ್ಟ್ ನೋಡೋದಲ್ಲೇ ಪುಳಿಯೋಗರೆ ಮಾಡಿದಂಥದ್ದು ತುಂಬ ಚೆನ್ನಾಯಿತು. ದೇವರಿಗೆ ಅಂತ ಏನೇ ಮಾಡಿದ್ರು ಅದು ತುಂಬ ಚೆನ್ನಾಗೇ ಇರುತ್ತೆ. ನಾವು ತೊಗೊಂಡೋಗಿದ್ದ ಬಟ್ಲುಗಳೆಲ್ಲ ಖಾಲಿ ಆಗೋಯ್ತು, ಪಾಪ ಕೈಯಲ್ಲೇ ಇಸ್ಕೊತಾ ಇದ್ರು ತುಂಬ ಜನ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.